ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಮಶ್ರೂಮ್ ಮತ್ತು ಟೊಮಾಟೊ ಹಾಕಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲೇ ಈರುಳ್ಳಿ ಹೆಚ್ಕೊಂಡಿರಬೇಕು. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಕಾದ ನಂತರ ಈರುಳ್ಳಿ ಹಾಕಬೇಕು. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ, ಮಶ್ರೂಮ್ ಹೆಚ್ಚಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಅದರಲ್ಲಿ ತೊಳಿತೀನಿ ಈಗ. ನೋಡಿ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಸ್ವಲ್ಪ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ, ಆಮೇಲೆ ಟೊಮಾಟೊ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಟೊಮಾಟೊ ಹಾಕಬೇಕು. ನೋಡಿ, ಟೊಮಾಟೊ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಸಾಲ್ಟು 1 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಬೇಕು. ಒಂದು ಅರ್ಧ ಸ್ಪೂನು, ಜಾಸ್ತಿ ಹಾಕಬಾರ್ದು, ಖಾರ ಆಗಿಬಿಡುತ್ತೆ. ನೋಡಿ, ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಖಾರದ ಪುಡಿ ಹಾಕಿದ ನಂತರ ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಬೇಕು. ಸ್ವಲ್ಪ ಗರಂ ಮಸಾಲ ಹಾಕಿದೆ. ಈಗ ನಂತರ ಮಶ್ರೂಮ್ ಹಾಕ್ಕೋಬೇಕು. ಮಶ್ರೂಮ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಮಶ್ರೂಮ್ ಹಾಕಿದ್ದೀನಿ ನೋಡಿ. ಈಗ ಮಶ್ರೂಮ್ ಹಾಕಿದ ನಂತರ ಒಂದು 5-10 ನಿಮಿಷ ಸಿಮ್ಮಲ್ಲಿಟ್ಟು ಹಾಗೆ ಬಿಡಬೇಕು. ತಾನೇ ಚೆನ್ನಾಗಿ ಪಲ್ಯ ಬೆಂದಿರುತ್ತೆ. ಚೆನ್ನಾಗಿ ನೋಡಿ, ಮಶ್ರೂಮು ನೀರು ಬಿಟ್ಕೊಳ್ಳುತ್ತಲ್ಲ, ಅದರಿಂದನೇ ಚೆನ್ನಾಗಿ ಫ್ರೈ ಇದು ಪಲ್ಯ ಆಗಿಬಿಡುತ್ತೆ. ನೀರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ. ನೋಡಿ, ಸಿಮ್ಮಲ್ಲಿ ಇಟ್ಟಿರ್ಬೇಕು. ಹಾಗೆ ನೋಡಿ, ಆಗಿದೆ. ಈಗ ಮೋಸ್ಟ್ಲಿ ಸ್ವಲ್ಪ ಮುಕ್ಕಾಲು ಭಾಗ ಆಗಿದೆ. ಒಂದು 5 ನಿಮಿಷದಲ್ಲೇ ಎಲ್ಲ ಮಶ್ರೂಮಲ್ಲಿರೋ ನೀರು ಬಿಟ್ಕೊಂಡು ಎಲ್ಲ ಚೆನ್ನಾಗಿ ಕುದ್ದಿರುತ್ತೆ. ಚಪಾತಿ ಜೊತೆ ಚೆನ್ನಾಗಿರುತ್ತೆ ಅದು. ಮಶ್ರೂಮು ಚಪಾತಿ ಮಾಡ್ತಾಯಿದ್ದೀನಿ. ನೋಡಿ, ರೆಡಿಯಾಗಿದೆ ಮಶ್ರೂಮ್ ಪಲ್ಯ. ನೋಡಿ, ರೆಡಿಯಾಗಿದೆ. ಮೇಲೆ ಕೊತ್ತಂಬರಿ ಹೆಚ್ಚಿ ಉದುರಿಸ್ಬೇಕು. ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ಈಸಿನೂ ಹೌದು, ಸುಲಭವಾಗಿ ಬೇಗನೆ ಆಗುವಂಥ ಪಲ್ಯ ಇದು. ಮಶ್ರೂಮ್ ನೋಡಿ, ಮಶ್ರೂಮ್ ಟೊಮಾಟೊ ಪಲ್ಯ, 2 ಮಿಕ್ಸ್ ಪಲ್ಯ. ಚಪಾತಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ನೋಡಿ, ಟೇಸ್ಟ್ ನೋಡೋ ಸಮಯ ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು.